ಗೌರಿ ತವ್ರ ಮನೆಗೆ ದುಡ್ಡು ಕೊಡೋಕೆ ಹೋಗೋರ ಅಂತಹ ವಿಷಯನ ಸರಿತಾಗೆ ಹೇಳಿದ್ಲು ಮೋನಿಕಾ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ಇಲ್ಲಿ ಗೌರಿ ಅವ್ರ ಅಪ್ಪ ಅಮ್ಮ ಮನೆಗೆ ಹೋಗೋಕ್ಕಿಂತ ಮುಂಚೆ ಮೋನಿಕಾಗೆ ವಾರ್ನ್ ಮಾಡಿ ಹೋಗಿರ್ತಾಳೆ. ನಾನು ಸಂಜೆ ಬರೋ ಅಷ್ಟರಲ್ಲೇ ನೀನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರ ಮುಂದೆ ಒಪ್ಕೊಂಡ್ರೆ ಸರಿ, ನೀನು ಒಪ್ಕೊಂಡಿಲ್ಲ ಅಂತಂದ್ರೆ ನಾನೇ ಬಂದ್ಬಿಟ್ಟು ಎಲ್ರಿಗೂ ಹೇಳ್ತೀನಿ ನೀನ್ ಈ ತರ ಸುಳ್ಳು ಹೇಳ್ಕೊಂಡು ಬಂದಿದ್ಯಾ ಅಂತ ಹೇಳ್ಬಿಟ್ಟು ಅಂತ ಹೇಳಿ ವಾರ್ನ್ ಮಾಡೋಗಿರ್ತಾಳೆ. ಆಗ ಮೋನಿಕಾ ಇದ್ಬಿಟ್ಟು ಗೌರಿ ನನ್ಗೆ ವಾರ್ನ್ ಮಾಡೋ ತರ ಆಗೋಗ್ಬಿಟ್ಟಿದ್ದಾಳೆ, ಸೊ ಅವಳಿಗೆ ಏನಾದ್ರು ಪ್ರಾಬ್ಲಮ್ ತಂದಿರ್ಬೇಕು ಅಂತ ಹೇಳ್ಬಿಟ್ಟು ತವ್ರ ಮನೆಗೆ ದುಡ್ಡು ಕೊಡಕ್ ಹೋಗ್ತಾ ಇದ್ದಾಳೆ ಅಂತ ಅನ್ನೋ ವಿಷಯನ ಸರಿತಾಗೆ ಬೇಕು ಅಂತ ಹೇಳ್ಬಿಟ್ಟು ಕೇಳೋ ತರ ಅವ್ರಮ್ಮ ಜೊತೆ ಫೋನಲ್ಲಿ ಮಾತಾಡೋ ತರ ನಾಟಕ ಮಾಡ್ಬಿಟ್ಟು ಸರಿತಾ ಕಿವಿಗೆ ಬೀಳೋ ತರ ಆ ವಿಷಯನ ಮಾತಾಡ್ತಾಳೆ. ಏನಮ್ಮ ನೀನ್ ಮಾಡಿರೋ ಸಾಲಕ್ಕೆ ಗೌರಿ ಗಂಡನ ಮನೆಯಿಂದ ದುಡ್ಡು ತಗೊಂಬಂದು ಕೊಟ್ಟು ನಿನ್ ಸಾಲ ತೀರಿಸ್ಬೇಕಾ ನೀನು ಅಂತ ಹೇಳ್ಬಿಟ್ಟು ಮಾತಾಡೋ ತರ ಸರಿತಾ ಕೇಳಿಸ್ಕೊಳ್ಳೋ ತರ ಮಾತಾಡ್ತಾಳೆ. ಸೊ ಅದನ್ನ ಕೇಳಿಸ್ಕೊಂಡಂತ ಸರಿತೆಗೆ ತುಂಬಾನೇ ಆಘಾತ ಆಗೋಗ್ಬಿಡುತ್ತೆ. ಇದೇನ್ ನಡೀತಾ ಇದೆ ಮನೇಲಿ ನನಗೆ ಗೊತ್ತಿಲ್ಲದೆ, ಗೌರಿ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ತವ್ರ ಮನೆಗೆ ದುಡ್ಡು ತಗೊಂಡೋಗಿ ಕೊಡ್ತಾ ಇದ್ದಾಳ ಅಂತ ಹೇಳ್ಬಿಟ್ಟು ಸರಿತಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾಳೆ. ಯಾಕಂದ್ರೆ ಗೌರಿ ದುಡ್ಡು ಕೊಡ್ತಾ ಇರೋದು ಅವಳು ಡಿಸೈನ್ ದಿನ ಬಂದು ಗ್ರೂಪ್ಸ್ಗೆ ಜ್ಯುವೆಲ್ರಿ ಡಿಸೈನ್ ಮಾಡ್ಕೊಟ್ಟಿದ್ದಕ್ಕೆ ವಿವೇಕ್ ಅವಳಿಗೆ ಕೊಡ್ತಿರೋಂತಹ ಸ್ಯಾಲ್ರಿಯಲ್ಲಿ ಕೊಡ್ತಿದ್ದಾಳೆ ಅನ್ನೋಂತಹ ವಿಷಯ ಸರಿತಾಗ್ಲಿ ಮನೆಯವ್ರು ಯಾರಿಗೂ ಗೊತ್ತಿರೋದಿಲ್ಲ. ಸರಿತಾ ದೊಡ್ಡ ಇಶ್ಯೂನೇ ಮಾಡ್ಬಿಡ್ತಾಳೆ. ಸೊ ಗೌರಿ ಬರೋದನ್ನ ವೆಯ್ಟ್ ಮಾಡ್ಕೊಂಡು ಎಲ್ರು ನಿಂತಿರ್ತಾರೆ. ಸರಿತಾ ಮನೇಲಿ ಎಲ್ರೂ ಕರೆದ್ಬಿಟ್ಟು ಗೌರಿ ಈ ತರ ನಮ್ಮ ಮನೆಯಿಂದ ದುಡ್ಡನ್ನ ತಗೊಂಡೋಗಿ ತವ್ರ ಮನೆಗೆ ಕೊಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲರನ್ನು ಸೇರಿಸ್ಬಿಟ್ಟಿರ್ತಾಳೆ. ಸೊ ಗೌರಿ ಬಂದ ತಕ್ಷಣ ಸರಿತಾ ಗೌರಿನ ಕ್ವಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ಗೌರಿ ಇದ್ಬಿಟ್ಟು ಹೌದು ನಾನು ಕೊಟ್ಟು ಬಂದೆ, ತವ್ರ ಮನೆಗೆ ಹೋಗಿದ್ದೆ ಕೊಟ್ಟು ಬಂದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಾದ್ಮೇಲೆ ಸರಿತಾ ಇದ್ಬಿಟ್ಟು ಅವ್ರ ಅತ್ತನ ಕರ್ಕೊಂಡ್ ಬಂದ್ಬಿಟ್ಟು ಹೇಳ್ತಾಳೆ, ನೋಡಿ ಇವಳಿಗೆ ಎಷ್ಟು ಧೈರ್ಯ ಇದೆ, ನಮ್ ಮುಂದೆನೆ ಈ ತರ ಹೇಳ್ತಾ ಇದ್ದಾಳೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ ತವ್ರ ಮನೆಗೆ ಸಹಾಯ ಮಾಡ್ತಾ ಇದ್ದಾಳೆ, ನೀವೇ ಕೇಳಿ ನಮ್ಗೆಲ್ಲ ದ್ರೋಹ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಜೋರಾಗಿ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಾದ್ಮೇಲೆ ಗೌರಿ ಏನ್ ಹೇಳಕ್ಕೆ ಪ್ರಯತ್ನ ಪಟ್ರು ಎಲ್ಲಾರು ಗೌರಿಗೆ ವಿರೋಧವಾಗಿ ಮಾತಾಡ್ತಾ ಇರ್ತಾರೆ. ಸೊ ಅದಾದ್ಮೇಲೆ ಈ ಕಡೆ ವಿವೇಕ್ ಆಫೀಸಲ್ಲಿ ಗೌರಿಗೆ ಅಫಿಷಿಯಲಿ ಅಪಾಯಿಂಟ್ಮೆಂಟ್ ಲೆಟರ್ ನ ಕೊಟ್ಟು ಜ್ಯುವೆಲ್ರಿ ಡಿಸೈನರ್ ಆಗಿ ಆಫರ್ ಲೆಟರ್ ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಪ್ಲಾನ್ ಮಾಡ್ತಾ ಇರ್ತಾನೆ. ಸೊ HR ಗೆ ಕರೆದ್ಬಿಟ್ಟು ಹೇಳ್ತಾನೆ ಗೌರಿಗೆ ಅಫಿಷಿಯಲ್ ಆಗಿ ಆಫರ್ ಲೆಟರ್ ನ ರೆಡಿ ಮಾಡಿ ಇವತ್ತು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅದಾದ್ಮೇಲೆ ವಿವೇಕ್ ಮಾತಾಡ್ಕೊತಾ ಇರ್ತಾನೆ, ಗೌರಿ ಇಷ್ಟು ಚೆನ್ನಾಗಿ ಡಿಸೈನ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಮನೇಲಿ ಯಾರಿಗೂ ಗೊತ್ತಿಲ್ಲ. ಸೊ ನಾನು ಇವತ್ತು ಆಫರ್ ಲೆಟರ್ ನ ತಗೊಂಡ್ ಹೋಗ್ಬಿಟ್ಟು ಗೌರಿಗೆ ಕೊಟ್ಬಿಟ್ಟು ಮನೆಯವ್ರೆಲ್ರಿಗೂ ಹೇಳ್ಬಿಟ್ಟು ಗೌರಿ ಈ ತರ ಡಿಸೈನ್ ಮಾಡ್ತಾ ಇದ್ದಾಳೆ, ಡಿಸೈನರ್ ಆಗಿ ನಮ್ಮ ಆಫೀಸಲ್ಲಿ ಅಪಾಯಿಂಟ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ವಿಷಯ ತಿಳಿಸ್ಬೇಕು. ಇಷ್ಟ ದಿನ ಬರೀ ಸೀಕ್ರೆಟ್ ಆಗಿ ಮಾಡ್ತಾ ಇದ್ಲು, ಇನ್ ಮುಂದೆ ಅಫಿಷಿಯಲ್ ಆಗಿ ಮಾಡ್ಲಿ ಅಂತ ಹೇಳ್ಬಿಟ್ಟು ವಿವೇಕ್ ಈ ಕಡೆ ತುಂಬಾ ಖುಷಿಯಾಗಿರ್ತಾನೆ ಆಫರ್ ಲೆಟರ್ ತಗೊಂಡ್ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಬಟ್ ವಿವೇಕ್ ಗೊತ್ತಿರಲ್ಲ ಮನೇಲಿ ಈ ತರ ಒಂದು ದೊಡ್ಡ ರಾದಂತ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ವಿವೇಕ್ ಆಫರ್ ಲೆಟರಿಗೆ ಅಂತ ವೆಯ್ಟ್ ಮಾಡ್ತಾ ಇರ್ತಾನೆ. ಸೊ ಈ ವಿಷಯ ಎಲ್ಲ ಕೇಳ್ಬಿಟ್ಟು ಮನೇಲಿ ಎಲ್ರು ತುಂಬಾನೇ ಖುಷಿ ಪಡ್ತಾರೆ, ಗೌರಿ ಇಷ್ಟು ಚೆನ್ನಾಗಿ ಡಿಸೈನ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ಖುಷಿ ಆಗುತ್ತೆ. ಸೊ ಆಫರ್ ಲೆಟರ್ ನ ನೋಡ್ಬಿಟ್ಟು ಗೌರಿಗೂ ತುಂಬಾನೇ ಖುಷಿ ಆಗುತ್ತೆ. ಸೊ ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕು ಅನ್ನೋ ತರ ವಿವೇಕ್ ಪ್ಲಾನ್ ಮಾಡ್ತಾ ಇರ್ತಾನೆ. ಸೊ ಆಮೇಲೆ ಅನ್ಕೋತಾ ಇರ್ತಾನೆ, ಪುಣ್ಯವತಿ ಏನೇ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ತಾಳೆ, ಸೊ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡ್ತಾಳೆ, ಮನೆ ಕೆಲ್ಸನೂ ಎಷ್ಟು ಚೆನ್ನಾಗಿ ಮಾಡ್ತಾಳೆ, ಮನೆಯವರೆಲ್ಲರೂ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾಳೆ. ಸೊ ಇನ್ ಮುಂದೆ ಅಫಿಷಿಯಲಿ ಡಿಸೈನರ್ ಆಗಿ ಕೂಡ ಇರ್ತಾಳೆ ನಮ್ ಜೊತೆಲಿ ಅಂತ ಅನ್ಕೊಂಡು ವಿವೇಕ್ ತುಂಬಾನೇ ಖುಷಿಯಾಗಿರ್ತಾನೆ. ಸೊ ಇದನ್ನ ಈ ವಿಷಯನ ಕೇಳಿದ್ರೆ ಅಮ್ಮನೂ ತುಂಬಾನೇ ಖುಷಿ ಪಡ್ತಾರೆ, ಗೌರಿ ಬಗ್ಗೆ ತುಂಬಾನೇ ಹೆಮ್ಮೆ ಪಡ್ತಾರೆ ಅಂತ ಅನ್ಕೊಂಡು ಅವನೇ ಆಫೀಸಲ್ಲಿ ಮನ್ಸಲ್ಲಿ ಅನ್ಕೋತಾ ಇರ್ತಾನೆ. ಬೇಗ ಹೋಗ್ಬಿಟ್ಟು ಮನೇಲಿ ಎಲ್ರಿಗೂ ಸರ್ಪ್ರೈಸ್ ಕೊಡ್ಬೇಕು, ಮನೇಲಿ ಎಲ್ರಿಗೂ ಅಫಿಷಿಯಲಿ ಅನೌನ್ಸ್ ಮಾಡ್ಬೇಕು, ಗೌರಿ ಇಷ್ಟು ಚೆನ್ನಾಗಿ ಡಿಸೈನ್ ಮಾಡ್ಕೊಟ್ಟಿದ್ದಾಳೆ, ಅವಳಿಂದ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಮತ್ತೆ ಮಿಡಲ್ ಕ್ಲಾಸ್ ಪ್ರಾಜೆಕ್ಟ್ ಎಲ್ಲಾನು ಸಿಕ್ಕಿದೆ, ಸೊ ಅವಳಿಂದ ನಮ್ ಕಂಪನಿ ಗ್ರೋ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ತಿಳಿಸ್ಬೇಕು ಅಂತ ಅನ್ಕೊಂಡು ಅವನೊಬ್ಬನೇ ಮಾತಾಡ್ಕೋತಾ ಇರ್ತಾನೆ. ಸೊ ಅದಾದ್ಮೇಲೆ ಈ ಕಡೆ ಸರಿತಾನು ಕೂಡ ಗೌರಿ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾಳೆ. ಬಟ್ ವಿವೇಕ್ ಅನ್ಕೋತಾನೆ ಮನೆಗೆ ಹೋದ್ಮೇಲೆ ನಾನು ಈ ವಿಷಯ ಹೇಳಿದ್ಮೇಲೆ ಮನೆಯವರೆಲ್ರು ಖುಷಿ ಆಗ್ತಾರಂತ. ಬಟ್ ಮನೇಲಿ ಏನ್ ನಡೀತಾ ಇದೆ ಅನ್ನೋಂತ ವಿಷಯ ವಿವೇಕ್ ಕೂಡ ಗೊತ್ತಿರೋದಿಲ್ಲ. ಸೊ ಆಫರ್ ಲೆಟರ್ ನ ನೋಡ್ಬಿಟ್ಟು ಮನೆಯವರೆಲ್ರು ಖುಷಿ ಪಡ್ತಾರ ಅಥವಾ ಗೌರಿ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೋತಾರ? ಸೊ ವಿವೇಕ್ ಮನ್ಸಲ್ಲಿ ಗೌರಿ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ತರ ಏನಾದ್ರು ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರ ಸರಿತಾ? ಇದನ್ನೆಲ್ಲಾನು ಗೌರಿನ ಆಫೀಸಿಗೆ ಕಳ್ಸೋದಕ್ಕೆ, ಡಿಸೈನರ್ ಆಗಿ ಕಳ್ಸೋದಕ್ಕೆ
ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ವಾ ಅಂತ ನಿಮ್ಗೆಲ್ಲಾನು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನೆಕ್ಸ್ಟ್ ಎಪಿಸೋಡ್ ವರೆಗೂ ವೆಯ್ಟ್ ಮಾಡ್ಬೇಕಾಗುತ್ತೆ. ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದಿ ನೆಕ್ಸ್ಟ್ ಎಪಿಸೋಡ್. ಧನ್ಯವಾದಗಳು.